ಈ ನಾಡ್ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಕಾನೂನು ಸಚಿವರೇ, ಒಂದ್ ಸೆಕೆಂಡ್, ಕಾನೂನು ಸಚಿವರೇ, ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ. ಆಗ ಬೇಡ, ಮುಖ್ಯಮಂತ್ರಿ ನಿಭಾಯಿಸ್ತಾರೆ. ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ, ಅವ್ರು ಬಂದಾಗ ಬರೋದು, ಕೂತ್ಕೊಂಡು ಬಂದು ಹೋಗುದು, ಏನ ಪ್ರಯೋಜನ ಇದೆ? ಎಲ್ಲ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋನು ಅವ್ರು ಇರುವುದಿಲ್ಲ. ಅವರು ರೈಟ್, ಪ್ರತಿಪಕ್ಷ ಸಿದ್ದರಾಮಯ್ಯವ್ರು ಮಾತಾಡಾಗ ಆಯ್ತು, ಬೇಗ ಮುಗಿಸ್ಲಿ. ಬರುದಿಲ್ಲ, ಉಪಮುಖ್ಯಮಂತ್ರಿ ಮಾತಾಡೋ ಸಿದ್ದರಾಮಯ್ಯವ್ರು ಕುಂತ್ಕೊಡ್ತಾರೆ. ಅಧ್ಯಕ್ಷರೇ, ನಿನ್ನೆ ಅಲ್ಲ, ಆಯ್ತು, ಬೇಗ ಮುಗಿಸಿ. ನಮ್ಗೆ ಇದೇನು ಈಗ ನಿನ್ನೆನೂ ಕೂಡ ನಮ್ಮ ಗೌಡ್ರು, ಯಾರು, ಶಿವಲಿಂಗೇಗೌಡ್ರು, ನೀವು ಇದ್ರೆ ಮಾತಾಡ್ತೀನಿ ಅಂದ್ರು. ನಾವು ಕೂತ್ಕೊಂಡೇ ಇದ್ರಿ. ಹೌದು, ಇಲ್ಲ ಅಂತ ಹೇಳಿ ನಾವು ಕೂತ ಇದ್ದೆ. ಆಮೇಲೆ ಶಿವಲಿಂಗೇಗೌಡ್ರೆ ಕಾಣೆ ಆಗೋಟ್ರು, ಕಾಣೆದಂತೆ ಮಾಯ ಔಟ್, ಹಾಸನ್ ಕಡೆ ಓಡೋಟ್ರು. ಅವರು ಅರಸೀಕೆರೆ ಕಡೆ ಓಡೋಟ್ರು. ಕಂಟಿನ್ಯೂ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾರು ಕೂತ್ಕೊಂಡು ಮಾತಾಡೋದು ಬೇಡ ಅಲ್ಲಿ. ಈಗ ತಾವು ಬಿಲ್ಲು ಬಗ್ಗೆನೂ ಹೇಳಿದ್ರಿ. ಬಿಲ್ಲು ಓದಕ್ಕೂ ಮಂತ್ರಿಗಳಿಲ್ಲ. ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನಾದ್ರೂ ಪಾಠ ಕಲ್ತ್ಕೊಂಡ್ಲಿ ಮಂತ್ರಿಗಳೆಲ್ಲ. ಪಾಠ ಕಲ್ತ್ಕೊಂಡು ಚಾಟಿ ಬೀಸಿದ್ರ.